ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಈ ವಿಡಿಯೋ ಬಂದ್ಬಿಟ್ಟು ಮಾಳು ನಿಪ್ನಾಳ್ ಅವ್ರಿಗೆ ಅವರು TV9 ಜೊತೆ ಕೊಟ್ಟಂಥ ಸಂದರ್ಶನವನ್ನು ಪೂರ್ತಿ ನೋಡಿ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಏನಂದ್ರೆ ಅವರು ಸಂದರ್ಶನದಲ್ಲಿ ಹೇಳ್ತಾರೆ, ನಾನು ಬಡ ಇದರಿಂದ ಬಂದಿದ್ದೀನಿ ಮತ್ತು ಬಿಗ್ ಬಾಸ್ ಅಲ್ಲಿ ಯಾರೇ ಗೆದ್ರು ಕೂಡ ನಾನು ಒಪ್ಪಲ್ಲ ಅಂತ ಬೇಜಾರನ್ನ ವ್ಯಕ್ತಪಡ್ತಾ ನೋಡ್ರಿ. ನಿಪ್ನಾಳ್ ಅಣ್ಣಾರೆ, ನಿಮಗೆ ಹೇಳೋದೇನಂದ್ರೆ, ನೋಡಿ, ಬಿಗ್ ಬಾಸ್ ದಲ್ಲಿ ಇಷ್ಟು ದಿನ ಉಳ್ಕೊಂಡಿರಿ ಅಂದ್ರೆ ಜನ ನಿಮ್ಮನ್ನ ಮೆಚ್ಕೊಂಡಾರ, ಅದಕ್ಕೆ ಇಷ್ಟು ದಿನ ಇಟ್ಕೊಂಡಾರ. ಅವ್ರಿಗೆಲ್ಲ ಇವ್ರಿಗೆಲ್ಲ ಅಂತ ಹೇಳಕ್ ಹೋಗ್ಬೇಡಿ. ಯಾಕಂದ್ರೆ ಜನಗಳಿಗೆ ನೀವು ತಪ್ಪಾಗಿ ಬಿಂಬಿತ ಆಗಕ್ ಶುರು ಮಾಡ್ತಾರೆ. ಯಾಕಂದ್ರೆ ಮೊದಲು ಹೋದ 2-3 ವಾರಕ್ಕಿನೇ ಗಿಲ್ಲಿನೇ ವಿನ್ನರ್ ಅಂತ ಜನ ಒಪ್ಕೊಂಡಾರ. ನೀವು ಅವ್ರ ಮುಂದೆ ಕಿಡಿಕಾರಿದ್ರೆ ಒಪ್ಪಂಗಿಲ್ಲ. ಯಾಕಂದ್ರೆ ಗಿಲ್ಲಿಯಲ್ಲಿ ಇರುವಂತ ಟ್ಯಾಲೆಂಟ್, ಗಿಲ್ಲಿಲಿ ಆ ತರ ಟ್ಯಾಲೆಂಟ್ ಇದೆ. ಏನಂದ್ರೆ ಅವನು ಹೊಡೆಯುವಂತ ಡೈಲಾಗ್ಸ್ ಆಗ್ಲಿ ಅಥವಾ ಅವನ ಒಂದು ಕಲೆ ಆಗ್ಲಿ, ಅವನು ಕೊಡುವಂತ ಬೇಗ ರಿಪ್ಲೈ ಆಗ್ಲಿ ಎಲ್ಲ ಕರೆಕ್ಟ್ ಆಗಿರ್ತಾವ. ಹಂಗಂತ ಜನ ಅವನ ಹತ್ರ ಇರೋದನ್ನ ಟ್ಯಾಲೆಂಟ್ ನ ಮೆಚ್ಕೊಂಡಾರ. ಆ ಗಿಲ್ಲಿ ಬಗ್ಗೆ ಮಾತಾಡಿ ನೀವು ಕೆಟ್ಟವರಾಗ್ಬೇಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನೀವು ಅವ್ರ ಬಗ್ಗೆ ಮಾತಾಡಿದ್ರೆ ಜನಗಳು ನಿಮ್ ವಿರುದ್ಧವಾಗಿ ಮಾತಾಡ್ತಾರ. ಏನಂದ್ರೆ ಒಂದು ಬಿಗ್ ಬಾಸ್ ಅಲ್ಲಿ ನಿಮಗೆ ಅವಕಾಶ ಕೊಟ್ಟು ಇಷ್ಟು ದಿನ ಇಟ್ಕೊಂಡು ನಿಮಗೆ ಕಳಿಸಿದಾರ, ಅದಕ್ಕೋಸ್ಕರ ಖುಷಿ ಆಗ್ಬೇಡಿ. ಮತ್ತೆ ಆ ಚಾನೆಲ್ನವ್ರಿಗೆ ಥ್ಯಾಂಕ್ಸ್ ಹೇಳಿ. ಯಾಕಂದ್ರೆ ಜನ ಮೆಚ್ಚುವಂಗ ನಿಮ್ ಕೆಲಸ ಮಾಡ್ಯಾರ, ಎಷ್ಟೋ ಜನಕ್ಕೆ ರೀಚ್ ಆಗೋಂಗ್ ಮಾಡ್ಯಾರ. ಯಾಕಂದ್ರೆ ಮುಂದಿನ ನಿಮ್ ಹಾಡುಗಳ ಇಷ್ಟು ದಿನ ಉಳಿಸ್ಕೊಂಡಂತ ನಿಮ್ಮ ಫ್ಯಾನ್ಸ್ಗೆ ಥ್ಯಾಂಕ್ಸ್ ಹೇಳಿ, ಮತ್ತು ಚಾನೆಲ್ಗೆ ಥ್ಯಾಂಕ್ಸ್ ಹೇಳಿ. ಒಳಗಿದ್ದವರು ಗೆಲುವಿಗೆ ಅರ್ಹರಲ್ಲ ಅಂತೇಳಿ ಹೇಳಿಬಿಟ್ಟು ನೀವು ಗುರಿ ಆಗ್ಬೇಡ್ರಿ. ಯಾಕೆ ಅವ್ರ ಹತ್ರ ಅರ್ಹತೆ ಇರೋದಕ್ಕೆ ಇವತ್ತು ಅವ್ರು ಒಳಗಡೆ ಇದಾರೆ, ನಿಮ್ಗೆ ಇಲ್ದೇ ಇರೋದಕ್ಕೆ ಇವತ್ತು ಹೊರಗಡೆ ಬಂದಿದ್ದೀರಿ. ಇಷ್ಟು ದಿನ ಇರೋದಕ್ಕೆ ಒಂದ್ ದೊಡ್ಡ ಮಾತು. ಅಂತದ್ರಲ್ಲಿ ಅವ್ರ ಬಗ್ಗೆ ಕೆಟ್ಟದಾಗಿ ಹೇಳಿದ್ರೆ ಹೆಂಗ್ರಿ? ಗೆಲ್ವು ಒಪ್ಕೊಳ್ಳಲ್ಲ ಅಂದ್ರೆ ಅದ್ ಗೇಮ್ ಐತಿ, ಗೆಲ್ತಾರ ಒಬ್ರು. ಇದ್ದವ್ರು 20 ಜನ ಹೊರಗಡೆ ಹೋಗ್ತಾರೆ, ಒಬ್ರು ಗೆಲ್ತಾರ. ಜನಗಳೇ ನನ್ನ ಹೊರಗೆ ಕರ್ಸ್ಕೊಡೋರಂತ ಹೇಳಿ ಖುಷಿಯಾಗಿರ್ರಿ. ಅದು ಬಿಟ್ಟು ಇಷ್ಟು ಬೇಜಾರಿನಿಂದ ವ್ಯಕ್ತಪಡಿಸಿ ಮಾಧ್ಯಮದ ಮುಂದೆ ಅವ್ರು ಇಲ್ದೇ ಇರೋ ಪ್ರಶ್ನೆಗಳು ಕೇಳ್ತಾರೆ. ಯಾಕಂದ್ರೆ ಅವ್ರಿಗೆ DRP ಬೇಕು. ಅವ್ರ ಹೆಂಗೆ ಇವ್ರ ಹೆಂಗೆ, ನಾನು ಹೊರಗಡೆ ಬಂದ್ಮೇಲೆ ಅವ್ರ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಳ್ಳಲ್ಲ, ಇವ್ರ ಜೊತೆ ಇಟ್ಕೊಳ್ಳಲ್ಲ, ಈ ತರ ಹೇಳ್ಬಿಟ್ಟು ಜನಗಳಿಗೆ ಗುರಿ ಆಗ್ಬೇಡಿ. ಯಾಕಂದ್ರೆ ನಿಮ್ದು ಒಂದು ಲೈಫ್ ಐತಿ, ಅವಕಾಶಗಳು ಸಿಗ್ತಾವ. ಖುಷಿಯಿಂದಿರ್ರಿ, ಹ್ಯಾಪಿನೆಸ್ ಇಂದ್ರಿ, ಪಾಸಿಟಿವ್ ಆಗಿರ್ರಿ. ಆಯ್ತಾ? ಧನ್ಯವಾದ.